ನಮಸ್ಕಾರ ಸ್ನೇಹಿತರೆ. ಗಾಯಕಿ ಅಖಿಲಾ ಪಜಿಮಣ್ಣು ಕೊನೆಗೂ ತಮ್ಮ ವಿಚ್ಛೇದನ ಬಗ್ಗೆ ಮೌನ ಮುರಿದಿದ್ದಾರೆ. ಹಲವು ತಿಂಗಳಿನಿಂದ ಚರ್ಚೆಯಾಗುತ್ತಿದ್ದ ಅವರ ವೈಯಕ್ತಿಕ ಜೀವನದ ವಿಷಯಕ್ಕೆ ಈಗ ಅವರು ಸ್ಪಷ್ಟನೆ ನೀಡಿದ್ದಾರೆ. ಧನಂಜಯ್ ಶರ್ಮಾ ಅವರೊಂದಿಗೆ ವಿವಾಹವಾಗಿದ್ದ ಅಖಿಲಾ ಕೆಲವು ವರ್ಷಗಳ ಬಳಿಕ ಬೇರೆಯಾಗುವ ನಿರ್ಧಾರಕ್ಕೆ ಬಂದಿದ್ದರು. ಆದರೆ ಈವರೆಗೆ ಅವರು ಈ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿರಲಿಲ್ಲ. ಇತ್ತೀಚೆಗೆ ದ ಪವರ್ ಹೌಸ್ ವೈನ್ಸ್ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಕೊರೋನಾ ಸಮಯದಲ್ಲಿ ನಾನು ಮದುವೆಯಾದೆ. ನಂತರ ಅಮೆರಿಕಕ್ಕೆ ಹೋದೆ. ಅಲ್ಲಿ ಮ್ಯೂಸಿಕ್ ಕ್ಲಾಸ್ ಮಾಡುತ್ತಿದ್ದೆ. ಹೊಸ ಗೆಳೆಯರನ್ನು ಮಾಡಿಕೊಳ್ಳುತ್ತಿದ್ದೆ. ನಾನು ಖುಷಿಯಾಗಿದ್ದೆ ಎಂದು ತಿಳಿಸಿದ್ದಾರೆ. ಆದರೆ ವಿಚ್ಛೇದನ ವಿಚಾರವನ್ನು ಹೊರಗೆ ಲೀಕ್ ಆಗುವುದು ತಮಗೆ ಇಷ್ಟವಿರಲಿಲ್ಲ ಎಂದು ಹೇಳಿದ್ದಾರೆ. ಸೆಲೆಬ್ರಿಟಿಗಳ ಜೀವನದಲ್ಲಿ ಇಂತಹ ವಿಷಯಗಳು ಹೊರಗೆ ಬರುತ್ತವೆ ಎಂಬುದು ನನ್ನ ತಂದೆಗೆ ಗೊತ್ತಿತ್ತು. ಅವರು ನನಗೆ ಅದಕ್ಕೆ ಮೆಂಟಲಿ ಪ್ರಿಪೇರ್ ಮಾಡಿದ್ದರು ಎಂದರು. ಅಖಿಲಾ ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, ಇದು ಏಕಾಏಕಿ ತೆಗೆದುಕೊಂಡ ನಿರ್ಧಾರವಲ್ಲ. ನಾವು ಒಂದು ರಾತ್ರಿ ಕೂತು ಡಿವೋರ್ಸ್ ಆಗೋಣ ಎಂದು ತೀರ್ಮಾನಿಸಿ ಮರುದಿನ ಅರ್ಜಿ ಹಾಕಿದವರೂ ಅಲ್ಲ. ಅವರು ಮತ್ತು ಅವರ ಪತಿ ಸುಮಾರು 1.5 ವರ್ಷ ತಮ್ಮ ಸಂಬಂಧವನ್ನು ಸರಿದೂಗಿಸಲು ಪ್ರಯತ್ನಿಸಿದ್ದಾರೆ. ಬಳಿಕ ಇನ್ನೂ 3 ತಿಂಗಳು ಸಮಯ ತೆಗೆದುಕೊಂಡು ಮತ್ತೆ ಪ್ರಯತ್ನಿಸಿದ್ದಾರೆ. ಆದರೆ ಅದು ಕೆಲಸ ಮಾಡಿಲ್ಲ ಎಂದು ಹೇಳಿದ್ದಾರೆ. ನನ್ನ ಮಾನಸಿಕ ಶಾಂತಿ ಮುಖ್ಯ. ಅವರ ಮಾನಸಿಕ ಶಾಂತಿಯೂ ಮುಖ್ಯ. ನಮ್ಮ ಕುಟುಂಬದ ಶಾಂತಿಯೂ ಮುಖ್ಯ. ಅದಕ್ಕಾಗಿಯೇ ನಾವು ಈ ನಿರ್ಧಾರ ತೆಗೆದುಕೊಂಡೆವು ಎಂದು ಅವರು ಹೇಳಿದ್ದಾರೆ. ನಾವು ಅನುಭವಿಸಿದ ನೋವು ನಮಗೆ ಮಾತ್ರ ಗೊತ್ತು. ಹೊರಗೆ ಬರುವ ಸುದ್ದಿ ತುಂಬಾ ಚಿಕ್ಕದು, ಅದು ಏನೂ ಅಲ್ಲ ಎಂಬ ಮಾತು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ. ಅಖಿಲಾ ಹೇಳಿರುವ ಈ ಮಾತುಗಳು ಒಬ್ಬ ಸೆಲೆಬ್ರಿಟಿಯ ಜೀವನದ ಹಿಂದೆ ಎಷ್ಟು ವೈಯಕ್ತಿಕ ನೋವು ಇರಬಹುದು ಎಂಬುದನ್ನು ನೆನಪಿಸುತ್ತದೆ. ವಿಚ್ಛೇದನ ಒಂದು ಸೋಲುವಲ್ಲ. ಕೆಲವೊಮ್ಮೆ ಅದು ಇಬ್ಬರ ಮಾನಸಿಕ ಆರೋಗ್ಯಕ್ಕಾಗಿ ತೆಗೆದುಕೊಳ್ಳುವ ಪ್ರೌಢ ನಿರ್ಧಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ.